ಮಕ್ಕಳು ಏನೋ ಗಣ ಅಂತ ಇದ್ದಾರೆ. ಏನೋ ಹೇಳಕ್ ಋತುವಕ್ಕ ಆ ಕಡೆ ಕರ್ಕೊಂಡೋಯ್ತು. ಏನೋ ಮಾತಾಡ್ತಾ ಇತ್ತಲ್ಲ, ಏನೋ ಮಕ್ಳಿಗೆ ಏನೋ ಹೇಳ್ತಾ ಐತೆ. ಪುಣ್ಯಕ್ಕ ಮಲ್ಕೊಂಡಿರ್ಬೇಕು, ನೀನು ಇಲ್ಗೋ ಹೋಗೈತೆ ಏನೋ. ನಾನೇ ನೋಡ್ತೀನಿ ಅದೇ ಏನು ಮಾತಾಡ್ತಾರೆ ಅಂತ. 10 ಗಂಟೆ ಚೆನ್ನಾಗಿದ್ರಪ್ಪ, ಅಲ್ಲೇ ಇವಾಗ ಏನಾಯ್ತು. ಮಕ್ಳಿಗೆ ಏನೋ ಗುಸು ಗುಸು ಪಿಸಿ ಪಿಸಿ ಏನೋ ಹೇಳ್ತಾ ಐತೆ. ಏನೋ ನಮ್ಮ ಸುದ್ದಿನೇ ಅಂತ ಅನ್ನಿಸ್ತೈತೆ ನನಗೇನೋ. ನಮ್ಮ ಸುದ್ದಿ ಬಿಟ್ರೆ ಇನ್ನೇನೋ ಹೇಳಲ್ಲ ಈ ಋತುವಕ್ಕ ಮಕ್ಕಳಿಗೆ. ನಾನು ಇವಾಗ ನಿಂಗೆ ಬುದ್ಧಿ ಬಂದೈತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಇನ್ನ ಯಾತ ಹೇಳ್ತಾ ಐತೆ ಹಂಗೆ ಹಿಂಗೆ ಅಂತ. ಇಲ್ಲಿ ಮಾತಾಡ್ತಿದ್ದವ್ರು ಅಲ್ಲಿಗೆ ಯಾಕೆ ಹೋದ್ರು. ಅಲ್ಲಿ ನೆರಳು ಚೆನ್ನಾಗೈತೆ, ಅಲ್ಲಿ ಕುತ್ಕೊಂಬನ ಅಂತೇಳಿ ಅಲ್ಲಿಗೆ ಹೋಗವ್ರಿ. ಏನು ಹೇಳ್ತಾರೆ ಏನೋ ಅವ್ರ ಮಕ್ಳು ತಗ ಗೊತ್ತಿಲ್ಲ. ನೋಡೋಣ ಅದಿಲ್ಲಿ ಏನು ಹೇಳ್ತಾ ಇದ್ದಾರೆ ಅಂತ ನೋಡೋಣ. ಅಮ್ಮ ಒಂದು ನನಗೆ ಅಲ್ಲಿ ಅದ್ರ ಮುಂದೆಲ್ಲ ಕೆಲಸ ಕೇಳುತ್ತೆ. ಹೋಗಮ್ಮ, ಇಲ್ಲೆಲ್ಲ ನಾ ಕೆಲಸ ಮಾಡೋಕ್ಕಾಗಲ್ಲ. ನಾವು ಅತ್ತೆರು ಇದ್ದಾರಲ್ಲ, ನಾವು ಅತ್ತೆರು ಇದ್ರಿಗೆ ನಮ್ಮನ್ನ ಕೆಲಸ ಮಾಡಬೇಕು ಅಂತ ಹೇಳ್ತೀಯ. ನಮ್ಮ ಮದುವೆ ಆಗೋವರೆಗೂ 1-2 ದಿನ ಮಾಡಲೇಬೇಕು. ಯಾಕಂದರೆ ಮದುವೆ ಕೆಲಸಗಳಿಗೆಲ್ಲ ನಿಮ್ಮ ಮಾಮರು ನಿಮ್ಮ ಅತ್ತೆರೆಲ್ಲ ಇರಲೇಬೇಕು. ನಾನು ಸ್ವಲ್ಪ ಮದುವೆ ಆಗತ್ತಕ್ಕ ಸುಮ್ಮನಿರ್ರಿ. ನಾನು ಹೇಳ್ತಾ ಇದ್ದೀನಲ್ಲ, ಮದುವೆ ಆಗೋವರೆಗೂ ನೀವು ಸುಮ್ಮನೆ ಇದ್ಬಿಡಬೇಕು. ನಾನು ಆಮೇಲೆ ಮದುವೆ ಆದಮೇಲೆ ಅವ್ರಿಗೆ ಇದೆ, ಆಮೇಲೆ ಮಾಡ್ತೀನಿ, ಎಲ್ಲ ಭಾಗ ತಗೊಂತೀನಿ, ಬಿಡಲ್ಲ. ಏನೋ ಐತೆ ಎಲ್ಲ ಭಾಗ ತಗೊಂಡು ನನ್ಗೇನು ಬೇಕು ಅದನ್ನೆಲ್ಲ ತಾಂಬ್ತೀನಿ. ಮದುವೆ ಆಗೋವರೆಗೂ ಸುಮ್ಮನಿರು. ಮರದ ಕೆಳಗೆ ಎಷ್ಟು ಚೆನ್ನಾಗಿ ತಣ್ಣಗೈತೆ, ಅಲ್ಲಿ ಕುತ್ಕೊಂಬಕ್ಕಾಗಲ್ಲೇ ನಮ್ಮ ಬಿಸಿಲು. ಇಲ್ಲಿ ಚೆನ್ನಾಗೈತೆ, ಅದಕ್ಕೆ ಇಲ್ಲಿ ಬಾ ಕುತ್ಕೊಂಡು ಮಾತಾಡೋಣ ಅಂದಿದ್ದು. ಅಲ್ಲಿ ಕುತ್ಕೊಂಬಕ್ಕಾಗಲ್ಲ. ಒತ್ತಿರ ಮನೆತಾಗಿರ್ತಾರೆ, ಗಿಡಗಳು ಹಾಕೋಕ್ಕಾಗಲ್ವೇ? ಒಳ್ಳೊಳ್ಳೆ ಚೆನ್ನಾಗಿರೋ ಗಿಡಗಳೆಲ್ಲ ಹಾಕಿದ್ರೆ ಹಣ್ಣು ಆಗುತ್ತೆ ನೋಡಿ. ಇಲ್ಲಿ ಮಾವಿನ ಗಿಡ ಇರೋದಕ್ಕೆ ಹಣ್ಣು ಆಗುತ್ತೆ, ನೆರಳು ಆಗುತ್ತೆ. ಎಷ್ಟು ಚೆನ್ನಾಗಿರುತ್ತಲ್ವ, ಮರದ ಕೆಳಗೆ ತಣ್ಣಗಿರುತ್ತೆ. ಅವ್ರಿಗೆಲ್ಲಿ ತಗ ಅಂಥವೆಲ್ಲ ಹಾಕ್ಬೇಕು ಅಂಬೋದು ಅವ್ರಿಗೆಲ್ಲಿ ಗೊತ್ತಾಗುತ್ತೆ. ಅದೆಲ್ಲ ಹಾಕಲ್ಲ ಅವರು. ಅವ್ರಿಗೆ ಅವೆಲ್ಲ ಗೊತ್ತಾಗಿದ್ದೀನಿ. ಯಾಕಂತಾನೆ ಹೇಳರಿಗಳಪ್ಪ, ನಮಗೆ ಜವಾಬ್ದಾರಿ ಇಲ್ಲ ಅಂತ ಹೇಳುತ್ತೆ ನಮ್ಮ ಋತುವಕ್ಕ. ಜವಾಬ್ದಾರಿ ಇಲ್ಲ ಅಂತ ಹೇಳುತ್ತೆ ಅಂತ ಎಷ್ಟು ಇದನ್ನು ಮಾಡ್ತಾರೆ. ಹೂವು ಸಮೇತ ಪೂಜೆ ಕೊಂಡ್ಕೋಬೇಕಂದ್ರೆ ಪೂಜೆಗೂ ಎಲ್ಲ ಹೂವು ಮನೆ ಹತ್ರನೇ ಬೆಳ್ಕೋಬೇಕು. ಎಲ್ಲ ದುಡ್ಡು ಕೊಟ್ಟು ತಗೋಬಾರ್ದು. ಅದೇ ಎಷ್ಟೋ ವರ್ಷ ದುಡ್ಡು ಉಳಿಯುತ್ತೆ ಗೊತ್ತಾ. ಪೂಜೆಗೆಲ್ಲ ನಮ್ಮ ಮನೆ ಹತ್ರನೇ ಹೂಗಳನ್ನೆಲ್ಲ ಬೆಳ್ಕೊಂಡ್ರೆ, ತುಳಸಿ ಪತ್ರೆ ಆಗಿರ್ಬೋದು, ಅವೆಲ್ಲ ಏನು ಪುಕ್ಸಟೆ ಸಿಗ್ತಾವಪ್ಪ. ತಂದೆಲ್ಲ ಹಾಕೋಬೋದು. ಎಲ್ಲ ಒಂದಿಷ್ಟು ಪಾಟ್ಗಳಂತವೆಲ್ಲ ಮಾಡಿಬಿಟ್ಟು ಒಂದಿಷ್ಟು ಜಾಗ ಎಲ್ಲ ಮಾಡ್ಕೊಂಡು ಮಣ್ಣೆಲ್ಲ ಅರ್ಧೋಗ್ದಂಗೆ ಹಿಂಗೆ ಕಟ್ಟೆ ಕಟ್ಕೊಂಡು ಎಲ್ಲನ ಎಷ್ಟು ಜನ ಮನೆ ಮುಂದೆ ಮಾಡ್ಕೋಬೇಕು ಗಿಡಗಳನ್ನೆಲ್ಲ. ಅದು 7 ದುಡ್ಡು ಆಗುತ್ತೆ ಎಂಬುದು ಅವ್ರಿಗೆ ಏನು ಗೊತ್ತು. ನಮ್ಮಂತ ನಾನು ತುಳಸಿ ಪತ್ರೆ ಮತ್ತು ಹೂವು ಎಲ್ಲ ಚೆನ್ನಾಗಿ ಬಸಂಪದ್ದು ಹೂವು ಮತ್ತು ದಾಸವಾಳದ ಹೂವು ಎಲ್ಲ ಹಾಕೊಂಡಿದ್ದೀನಪ್ಪ. ಇಂಥ ಹೂವನ್ನ ಇಲ್ಲವೇ ಇಲ್ಲ. ನಾನು ಎಂದೆಂದು ದುಡ್ಡು ಕೊಟ್ಟು ಹೂವನೇ ತಾಮಲ್ಲ. ಹೇಳಿದ್ರಿಗಳಪ್ಪ ಹೇಳ್ತಾರೆ, ಮಂಗಾಗುತ್ತೆ. ಪೂಜೆಗೆ ಹೂವಿಗೆ ದುಡ್ಡು ಇಕ್ಕಿದ್ದೆ ಒಟ ಆಗುತ್ತೆ, ಅವ್ರಿಗೆ ಗೊತ್ತಾಗಲ್ಲ. ನೀನು ಅವ್ರ ತಗೋಗಿ ಕ್ಷಮೆ ಕೇಳಿದೀಯ. ತಪ್ಪಾಯಿತು ಅಂತ ಅವ್ರು ಹಂಗೆ ಮ್ಯಾಕ್ ಹೋಗ್ಯಾರ ಅತ್ತೆರು. ತಪ್ಪಾಯಿತು ಅಂತ ನನ್ನ ಹತ್ರ ಕ್ಷಮೆ ಕೇಳ್ಬಿಟ್ರು ಋತುವಕ್ಕ ಅಂತ ಎಲ್ಲಾರ ತಾವು ಹೇಳ್ಕೊಂಬತ್ತೈತಿ. ನೋಡು, ಅದಕ್ಕೇನೆ ನೀನು ಅವ್ರನ್ನೆಲ್ಲ ನಾನು ಕೇಳಬೇಡ ಕಣಮ್ಮ. ನಾವು ಅವ್ರನ್ನ ಯಾಕೆ ಕೇಳಬೇಕು? ಅವತ್ತೆರು ನಮ್ಮ ಮೇಲೆ ಸ್ವಲ್ಪ ಜಂಬ ಮಾಡ್ತಾರೆ. ಶಿವಾನಿ ಅತ್ತೆನೂ ಪುಣ್ಯ ಅತ್ತೆ ಭಾಳ ಒಂಥರ ನಮ್ಮ ಮೇಲೆ ಜಂಬ ಪಡ್ತಾರೆ. ಅವ್ರದ್ದೇನು ನಮಗೆ ಲೆಕ್ಕಿಲ್ಲ ಬಿಡು. ನನಗೆ ಸಾಕು, ನಮ್ಮ ಅಪ್ಪ ನಮ್ಮ ಅಮ್ಮ ನಮ್ಮ ಅಜ್ಜಿ ನಮ್ಮ ತಾತ ಇದ್ದಾರಲ್ಲ, ಅಷ್ಟೇ ಸಾಕು. ಅವ್ರದ್ದೇನು ನಾನೇನೇನು ಲೆಕ್ಕಕ್ಕೆ ಇಕ್ಕೇನಿಲ್ಲ. ಅವ್ರೇನೇನು ಅನ್ಕೊಂಬ್ಲ, ಅವ್ರು ಏನೇನು ಇದು ಮಾಡ್ಕೊಂಬ್ಲೇಳು, ಅವ್ರದ್ದೇನು ನನ್ನ ಲೆಕ್ಕಕ್ಕೆ ಇಕ್ಕೇನಿಲ್ಲ. ಹಂಗಂತೀಯೇ? ಅಲ್ಲ, ಅವರು ಹೆಂಗೆ ಇದನ್ನು ಮಾಡ್ತಾರೆ ಕಣಮ್ಮ. ನಂಗೆ ಹೆಂಗೆ ಬೈಕೊಂತಿರ್ತಾರೆ. ಯಾವಾಗಲೂ ರೂಮ್ನಾಗ ಹೋಗಿ ಹೆಂಗೆ ಬೈಕೊಂತಾರೆ ಕಣಮ್ಮ ಅವರು. ನಿಜ ಹೆಂಗೆ ಬೈಕೊಂತಾರೆ ಗೊತ್ತೇ? ಬೈಕೊಂಡ್ರೆ ಬೈಕೊಂಬ್ಲಿ ಬಿಡು. ಬೈಕೊಂತಾರೆ ಅಂತ ನೀನು ತಲೆ ಕೆಡ್ಸ್ಕೊಂಡು ಕೂಕೊಂಡ್ರೆ ಆಗುತ್ತೆ. ಬೈಕೊಂಬ್ಲೇಳು. ಸುಮ್ಮನಿಗ ಇದೊಂದಿಷ್ಟು ಮದುವೆ ಆಗತ್ತಕ್ಕ ಸುಮ್ಮನಿರಿ, ಆಮೇಲೆ ಮಾತಾಡೋಣ. ನನಗೆ ಗೊತ್ತೈತಿ ಏನು ಮಾತಾಡಬೇಕು ಮದುವೆ ಆದಮೇಲೆ ಅಂಬೋದು ಚೆನ್ನಾಗಿ ಗೊತ್ತೈತಿ. ಮದುವೆ ಆದಮೇಲೆ ಮಾತಾಡ್ತೀನಿ. ಈಗ ಅದಕ್ಕೇ ಸುಮ್ಮನೆ 1-2 ದಿನ ಏನು ಮಾಡೋಕ್ಕಾಗತ್ತೆ, ಕೆಲಸ ಕಾರ್ಯ ಆಗೋವರೆಗೂ. ಎಲ್ಲನ ನಮ್ಮ ತಮ್ಮ ಹೆಂಡ್ತಿರು ಬರಲಿಲ್ಲ ಅಂದರೆ ಹಿಂಗೆ ಗುದ್ದಾಡಿದ್ರಂತೆ, ಹಿಂಗೆ ಆಗೈತಂತೆ ಅಂತ ಹೇಳ್ತಾರೆ. ಅದಕ್ಕೇ ಈ ಮದುವೆ ಕೆಲಸ ಆಗೋವರೆಗೂ ಅದು ಯಾರು ಮಾಡ್ಬೇಕು, ಅವರೇ ಮಾಡಿದ್ರೇ ಚಂದ. ಆಮೇಲೆ ಮಾತಾಡೋಣ. ಇವಾಗ ಮಾತಾಡಿದ್ರೆ ಸುಮ್ಮನೆ ನಿಗಳಪ್ಪ ಮಾತಾಡಿರೋ ಅಂಬದು ನಿಷ್ಠೂರ. ಆಮೇಲೆ ಮಾತಾಡಿ ನಮ್ಗೆ ಏನು ಬೇಕು ಅದನ್ನು ನಾವು ನಮ್ಮ ಅಪ್ಪ ನಮ್ಮ ಅಂತ ಕೇಳೋಕ್ಕಾಗೋದು ಸುಮ್ಕಿರು. ಅವ್ರೇನು ನನಗೇನು ನಮ್ಮ ಅಪ್ಪ ನಮ್ಮನ್ನೇ ಮಾಡಲ್ಲ ಅಂಬದು ಗೊತ್ತು. ನಮ್ಮ ಅಪ್ಪ ನಮ್ಮಮ್ಮ ಯಾವಾಗಲೂ ನನ್ನ ಮಾತೆ ಕೇಳೋದು. ಏನಂದ್ರೆ ಬೋಲು ಜಂಬ ಮಾಡ್ತಾರೆ ಅವ್ರು. ಇತ್ತೀಚೆಗೆ ಹಾಕೋ ನಮ್ಮ ಮೇಲಂತೂ ಭಾಳ ಜಂಬ ಮಾಡ್ತಾರೆ. ಮಾಡಲಿ ಸುಮ್ಮನೆ 1-2 ದಿನ ಕೆಲಸ ಆಗೋವರೆಗೂ ಸುಮ್ಮನಿರಮ್ಮ. ಈಗ ಬುದ್ಧಿವಂತಿಕೆಯಿಂದನ ಮಾಡ್ಕೊಂಡು ಹೋಗ್ಬೇಕು. ನಾವು ಇದೊಂದಿಷ್ಟು ಕೆಲಸ ಆಗೋವರೆಗೂ ಸುಮ್ಮನೆ ಚೆನ್ನಾಗಿತ್ಕೊಂಡು ಹೋಗ್ಬೇಕು. ನಾವೇನೋ ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬಾರ್ದು. ಇದೊಂದಿಟ್ಟು ಕೆಲಸ ಆಗಲಿ. ಕೆಲಸ ಆದ್ಮೇಲೆ ಮಾತಾಡೋಣ. ನನ್ನ ತಮ್ಮಗಳು ಆತ ಮಾತಾಡಲ್ಲ, ನಮ್ಮ ಅಪ್ಪ ನಮ್ಮಮ್ಮ ಆತ ಮಾತಾಡಲ್ಲ. ಇವ್ರದ್ದೇ ನನಗೆ ಇವ್ರದ್ದೇನು ಲೆಕ್ಕೋಕ್ಕಿಲ್ಲ ಬಿಡು. ನಾನೇನೇನು ಇವ್ರದ್ದೇನು ಲೆಕ್ಕೋಕೆ ಇಕ್ಕೊಂಡಿಲ್ಲ. ಏನಾನ ಮಾತಾಡ್ಕೊಂಬ್ಲಿ, ಏನೋ ನಂಬ್ಲೇಳು. ಆಮೇಲೆ ಮದುವೆ ಆದ್ಮೇಲೆ ಮಾತಾಡಲಿ ನಾನು ಕೂಟೆ, ಆಮೇಲೆ ಹೇಳ್ತೀನಿ. ಮದುವೆ ಆಗತ್ತಕ್ಕ ನಾನು ಏನು ಮಾತಾಡೋಕೆ ಹೋಗಲ್ಲ. ಯಾಕೆ ಬೇಕು ಅಂತ ಸುಮ್ಮನೆ ಇದ್ದೀನಿ. ಮದುವೆ ಆಗಲಿ, ಮದುವೆ ಆಗೋವರೆಗೂ ಸುಮ್ಕಿರ್ತಾರಂತ. ಆಮೇಲೆ ನಮಗೂ ಮಾತಾಡೋದು ಗೊತ್ತೈತಿ. ನಾವು ಮದುವೆ ಆಗೋವರೆಗೂ ನಾವು ಸುಮ್ಕಿರ್ತೀವಿ. ನೀವು ಸುಮ್ಕಿದ್ರೆ ನಾವು ಸುಮ್ಕಿರ್ತೀವಿ. ನೀವೇನಾರ ಮಾತಾಡಿದ್ರೆ ನಾವು ಮಾತಾಡ್ತೀವಿ. ಒಟ್ಟಿನಲ್ಲಿ ತಿರ್ಗಿಸ್ ಸೊಮ್ತಿರೋದೆ. ಒಂದು ಮಾತು ಬಂದೈತೆ ಅಂದರೆ ತಿರ್ಗಿಸ್ ಸೊಮ್ತಿರೋದೇ. ನಾವೇನೇನು ಮುಲಚ್ ಕೇಳಲ್ಲ.
ಯಾಕ ಇವ್ರದ್ದು ಭಾಳ ಆಗ್ತೈತಿ ಏನೋ ನಾವು ಬಿಡತ್ತ ಅಂತೇಳಿ ನಾವು ಅನ್ಸರಿಸ್ದಂಗೆಲ್ಲ ಯಾಕ ಇವ್ರದ್ದು ಭಾಳ ಆಗ್ತೈತಿ. ನಾವು ಮಾತಾಡಬಾರ್ದು ಅಂತ ಎಷ್ಟು ಅನ್ಸರ್ಸಿದೀವಿ ನಾನು ಪುಣ್ಯ ಅಕ್ಕ ಪಾಪ ಅವಕ್ಕನೂ ಹಂಗೆ ಮನೆ ಕೆಲಸದವ್ರು ಮಾಡ್ದಂಗೆ ಮಾಡಿ ಮುಂದಕ್ಕೆ ಇಕ್ಕೈತೆ. ಹಂಗಂದ್ರೆ ನೋಡಿ ಇವ್ರು ದೌಲತ್ತು ಜಂಬ ಮಾತ್ರ ಕಡಿಮೆ ಆಗಲ್ಲ, ಎಷ್ಟು ನಾಟಕ ಮಾಡ್ತಾಳೆ ಈ ಅಮ್ಮ. ಯಾರನ್ನ ಕಾಮ್ದಾರ್ಗೆ ಋತು ಒಳ್ಳೆಯವಳಪ್ಪ, ಒಳ್ಳೆಯವಳ ಮನಸ್ನಾಗ ಏನೂ ಇಲ್ಲ ಅಂತಾರೆ. ಎಷ್ಟು ಇವಾಗ ಒಂಥರ ಗೊತ್ತೇ ಥರ ನಾವೇನು ಲೆಕ್ಕಕ್ಕಿಲ್ಲ ಅನ್ನಂಗೆ. ನಾವು ಲೆಕ್ಕನೇ ಇಲ್ಲ ಅಂತ ಹೇಳ್ತಾ ಇದ್ದಾರಲ್ಲ, ಅವ್ರ ಬಾಯಿಗೆ ಗೊತ್ತಾಯ್ತಲ್ಲ ಇವರೇ ನಮಗೇನೇನು ಲೆಕ್ಕ ಇಲ್ಲ, ನನಗೆ ನನ್ನ ತಮ್ಮ ನಮ್ಮ ಅಪ್ಪಯ್ಯ ನಮ್ಮ ಅಮ್ಮ ಲೆಕ್ಕ, ಇವರೇ ನಮಗೆ ಲೆಕ್ಕ ಇಲ್ಲ ಅಂತ ಇವ್ರಿಂತ ಮಾತಾಡಬೇಕಾದ್ರೆ ಎಷ್ಟು ಬೇಜಾರಾಗುತ್ತೆ ಹೇಳು. ಎಂತ ಮಾತಾಡ್ತಾರೆ ಗೊತ್ತೇ ಇವರೆಲ್ಲನ. ನೋಡಕ್ಕೆ ಹಿಂಗೆ ಐದರಿಗಳಪ್ಪ ಮಾತಾಡಿದ್ರೆ ಪುಣ್ಯ ಶಿವಾನಿ ಒಳ್ಳೆಯವರಲ್ಲ ಅಂತಾರೆ. ನಾವು ಎಷ್ಟು ವರ್ಷದಿಂದನೂ ನಾವು ಮದುವೆ ಆಗಿ ಬಂದಾಗಿಂದನೂ ನಾವು ಅನ್ಸರ್ಸಿದೀವಿ ಗೊತ್ತಾ. ನಾನೇನು ಒಂದೊಂದ್ಸತಿ ಗಲಾಟೆನೇ ಮಾಡ್ಕೊಂಡು ಹೋಗ್ತಿದ್ದೆ, ಆದರೆ ಪುಣ್ಯಕ ಅಂತ ಮಾತ್ರ ಭಾಳ ಅನ್ಸರ್ಸೈತಿ. ನಾವಿಬ್ರು ಇವ್ರ ಕಣ್ಣು ಮುಂದೆ ಚೆನ್ನಾಗಿರ್ಬೇಕು. ಇವ್ರ ಕಣ್ಣು ಮುಂದೆ ನಾವು ಜಗಳ ಆಡ್ಬಿಟ್ರೆ ಅಷ್ಟೇ ಮುಗಿದೋಯ್ತು ಕತೆ. ನಾನು ಪುಣ್ಯಕ್ಕ ಮಾತ್ರ ಯಾವತ್ತೂ ಒಗ್ಗಟ್ಟಾಗಿದ್ರೆ ಮಾತ್ರ. ಇದೊಂದೇ ಮನೆಯಲ್ಲಿ ಹೇಳು, ಮದುವೆ ಆದಮೇಲೆ ನಮ್ಮ ಮನೇನೂ ಇರುತ್ತೆ, ಅಲ್ಲಿಗೆ ಬರ್ಬೋದು. ಏನು ಇವ್ರದ್ದೊಂದೇ ಮನೆ ಅಲ್ಲ ಮನೆ, ಮತ್ತೆ ಅದಕ್ಕೆ ಸುಮ್ಮನಿದ್ದೀನಿ. ನಾನು ಇದೊಂದೇ ಮನೆಯಲ್ಲಿ ಮದುವೆ ಆದಮೇಲೆ ನನ್ನ ಮಕ್ಳ ಮನೆ ಇರುತ್ತೆ, ನಾನು ಅಲ್ಲಿಗೆ ಹೋಗ್ತೀನಿ. ನನಗೆ ಗೊತ್ತೈತಿ ಏನು ನನಗೇನೇನು ತವ್ರ ಮನೆ ಕೆಟ್ಟರು ಕಡ್ಲಿ ಮದುವೆ ಆದಮೇಲೆ ಮಾತಾಡ್ತೀನಮ್ಮ. ಈಗ ಮಾತಾಡೋದು ಬೇಡ, ಅದು ಯಾರಿಗೂ ಗೊತ್ತಾಗೋದು ಬೇಡ, ಸುಮ್ಮನಿರು. ನಾನು ಏನು ಮಾಡ್ತೀನಿ ಅಂತೇಳಿ ಸುಮ್ಮನೆ ಯಾಕೆ. ಇವಾಗ ನಮ್ಮ ಕೆಲಸ ಅವ್ರ ಕೆಲಸ ಆಗಿದ್ರೆ ಬಿಡಪ್ಪ ಅನ್ಬೋದಾಗಿತ್ತು. ಈಗ ನಮ್ಮ ಕೆಲಸ ಅಲ್ಲ, ನಮ್ಮ ಕೆಲಸ ಆಗೋವರೆಗೂ ನಾವು ಬಾಯಿ ಮುಚ್ಕೊಂಡಿರ್ಬೇಕು. ಫಸ್ಟು ನಮ್ದೇನು ಕೆಲಸ ಆಗ್ಬೇಕು ಅದನ್ನ ನೋಡ್ಕೋಬೇಕು. ಕೆಲಸ ಆಗೋದ್ರ ಬಗ್ಗೆ ನಾವು ತಲೆ ಕೆಡಿಸ್ಕೋಬೇಕು. ಆಗದಿಲ್ಲದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಒಟ್ಟಿನಲ್ಲಿ ನಮ್ಮ ಪಾಡಿಗೆ ನಾವಾಯಿತು, ನಮ್ಮ ಕೆಲಸ ಆಯಿತು ಅಮ್ಮಂಗೆ ನಾವು ಕೆಲಸ ಮಾಡ್ಕೊಂಡು ನಮ್ಮ ಪಾಡಿಗೆ ನಾವು ಚೆನ್ನಾಗಿರೋದು ನೋಡಬೇಕು ಅಷ್ಟೇ. ನೋಡು ಆಗೋದಾಗೈತಿ. ನಾವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಿಮ್ಮಿಬ್ರದ್ದು ಮದುವೆ ಆಗತ್ತಕ್ಕನ ಅಷ್ಟೇ. ಮದುವೆ ಒಂದು ಆಗಲಿ ಅಂದ್ಕೊಂಡಿದ್ದೀನಿ. ಮದುವೆ ಆದ್ರೆ ನಾನು ಬರೋದೇ ಇಲ್ಲ ಇಲ್ಲಿಗೆ. ಅವು ಅತ್ತೆರು ಕರೆದ್ರು ಬರಲ್ಲ, ಅಜ್ಜಿ ತಾತನ ಮಾತ್ರ ಮಾತಾಡಿಸ್ಕೊಂಡು ಹೋಗ್ತೀನಿ ಅಷ್ಟೇ. ಅತ್ತೆ ಕರೆದ್ರು ಬರಲ್ಲ ಇಲ್ಲಿಗೆ. ಅತ್ತೆರು ಎಷ್ಟು ಇದನ್ನು ಮಾಡ್ತಾರೆ. ಪುಣ್ಯ ಅತ್ತೆ ಅಂತೂ ಯಪ್ಪ ಏನಂಗೆ ನನಗಂತೂ ಹೆಂಗೆ ಕೆಲಸ ಹೇಳುತ್ತೆ ಅಂದ್ರೆ ಹಂಗೆ ಕೆಲಸ ಹೇಳುತ್ತೆ. ನಾವು ನಮ್ಮ ಮನೆಗೆ ಕೆಲಸ ಮಾಡೋಕೆ ನಾವು ಗೋಳಾಡ್ತೀವಿ. ಇವ್ರು ಏನಂಗೆ ನಮಗಂತೂ ಬಂದಿರೋತ್ತಾಗೆಲ್ಲ ಕೆಲಸ ಹೇಳ್ತಾರೆ. ಏನು ಮಾಡೋದು ಬಿಡಮ್ಮ ಅಂತ ಹೋಗ್ಲಿ. ಇನ್ನೇನು ಮಾಡೋಕ್ಕಾಗುತ್ತೆ, ಮಾಡ್ಕೊಂಡು ಕೊಡ್ತೀವತ್ತು. ನಮಗೆ ಕೆಲಸ ಮಾಡೋಕ್ಕೆ ಬೇಜಾರು ಅಷ್ಟೇ. ನೀನು ಇಷ್ಟು ಹೇಳಿದೆಯಲ್ಲ, ಮಾಡ್ಕೊಂಡು ಕೊಡ್ತೀವಿ ಹೇಳು. ಇವತ್ತು ನಾಳೆ ಅಷ್ಟೇ, ನಾಡ್ದಾಲೇನೆ ಎಲ್ಲ ಹೋಗ್ಬಿಡ್ಬೇಕು. ಮದುವೆನೇನು ಇನ್ನೊಂದು ವಾರ ಇತ್ತಲ್ಲ, ಅದಕ್ಕೇ ಇವತ್ತು ನಾಳೆ ಎಲ್ಲ ಕರಿಯವೆಲ್ಲ ಕರೆದ್ಬಿಟ್ಟು ನಾಳೆ ಸಾಯಂಕಾಲನ ಹೋಗ್ಬಿಡ್ಬೇಕು. ನಮ್ಮ ಊರಿಗೆಲ್ಲ ತುಂಬ್ಕೊಂಡು ಎಲ್ಲ ಇಲ್ಲಿಂದ ಕೆಂಪ ಮಾಡಿ ಇಲ್ಲಿಂದ ತಗೊಂಡೋಗೋದು ಏನೈತೆ ಎಲ್ಲ ತಗೊಂಡು ಇವ್ರನ್ನ ಎಲ್ಲ ಕರ್ಕೊಂಡು ಹೋಗೋದು. ಮದುವೆ ಆಗೋವರೆಗೂ ಸುಮ್ಕಿರು. ಅವರು ಬರಲಿ, ಹೊರಟು ಬದುಕು ಮಾಡ್ತಾರಲ್ಲೆಲ್ಲ ಬಂದು. ಮತ್ತೆ ಬದುಕು ಮಾಡೋರಿಲ್ಲ ಅವ್ರು. ನಿಮ್ಮ ಅತ್ತೆರೇನು ಅವರು ಎಲ್ಲ ಇವಾಗ ಬಿಜಿ, ಅವರು ಒಟ್ಟು ಕೆಲಸ ಕಾರ್ಯದಾಗಿರ್ತಾರೆ. ಅವರು ಯಾರು ಮಾಡೋ ಅಂತಾರಿಲ್ಲ. ಸ್ವಲ್ಪ ಇದು ಕೆಲಸ ಆಗೋವರೆಗೂ ಸುಮ್ಮನಿರಮ್ಮ. ಯಾತು ಮಾತಾಡಕ್ಕೆ ಹೋಗ್ಬೇಡ್ರಿ ಹಂಗೆ. ಸುಮ್ಮನಿರಿ. ನಾನು ಅದಕ್ಕೆ ಸುಮ್ಮನಿರೋದು. ಅದಕ್ಕೇನೆ ನಂದು ತಿರುಟ ಕೆಳಕ್ಕೆ ಬಿದ್ರು ಬೆಳ್ಳಿ ಅಂತ ನಾನು ಅದಕ್ಕೆ ಕ್ಷಮೆ ಕೇಳಿರೋದು. ಅದಕ್ಕೆ ನಾನು ತಪ್ಪಾಯ್ತು ಕಣಮ್ಮ ಅಂತ. ಸರಿ ಆಯ್ತು ಹೇಳಮ್ಮ. ನನಗೆ ಹಂಗೆ ಸಿಟ್ಟು ಬಂದಂಗೆ ಆಗುತ್ತೆ. ನನಗಂತೂ ಬೇಗ ಸಿಟ್ಟು ಬಂದ್ಬಿಡುತ್ತೆ, ಸಹಿಸ್ಕೊಂಬಕ್ಕಾಗಲ್ಲ. ಯಪ್ಪ ನನಗಂತೂ ನೋಡ್ತಾ ಅಷ್ಟಿಷ್ಟು ಒಂಥರ ಹಿಂಗಾಗಲ್ಲ ಕಣಮ್ಮ. ಥರ ಬೇಜಾರಾದಂಗೆ ಆಗ್ಬಿಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನಾನು ಏನಕ್ಕೆ ಸುಮ್ಮನಿದ್ದೀನಿ ಅಂತಂದರೆ ನಮ್ಮ ಮಕ್ಕಳು ಮದುವೆ ಆಗಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನಿದ್ದೀನಿ. ಆಮೇಲೆ ಮಾತಾಡ್ತೀನಿ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. ಅದಂಗೆ ಇನ್ನು ನನ್ನ ಮಕ್ಕಳು ಮದುವೆ ಬೇರೆ ಆಗಿರುತ್ತೆ ಇದೇ ಊರಲ್ಲೇ. ನಮ್ಮಿಬ್ರು ಹೆಣ್ಮಕ್ಳನ್ನ ಕೊಟ್ಟಿರ್ತೀನಿ, ಬರೋಕ್ಕೂ ಹೋಗೋಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನಾನೇನು ಇವ್ರ ಬಗ್ಗೆ ತಲೆ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನಮ್ಮ ಮಕ್ಳು ಮದುವೆ ಒಂದು ಆಗ್ಬಿಟ್ರೆ ನಾನು ಇವ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಬಕ್ಕೆ ಹೋಗಲ್ಲ. ನೋಡ್ತಾ ಇರಿ, ನೀನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.